ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ವೀಕ್ಷಕರೇ, ನಾನು ನಿಮ್ಮ ಖಲೀದ್ ಮತ್ತೊಮ್ಮೆ ನಿಮ್ಮ ಮುಂದೆ ಎಂದಿನಂತೆ ಅದೇ ಪದಗಳೊಂದಿಗೆ ಪ್ರಾರಂಭಿಸುತ್ತೇನೆ. ನಮ್ಮೆಲ್ಲರ ಸೃಷ್ಟಿಕರ್ತನು ಒಬ್ಬನೇ. ವೀಕ್ಷಕರೇ, ನಾವು ಇಂದು ಮೈಸೂರಿನಲ್ಲಿದ್ದೇವೆ. ಹಿಂದಿನ ಕಾರ್ಯಕ್ರಮಗಳಂತೆ ಇಂದು ಕೂಡ ಒಂದು ಮಸೀದಿ ಸಂದರ್ಶನ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಬನ್ನಿ, ಇಲ್ಲಿನ ಈ ಒಂದು ಕಾರ್ಯಕ್ರಮ ಹೇಗೆಲ್ಲ ನಡೀತಾ ಇದೆ ಅನ್ನುವಂಥದ್ದು ನೋಡೋಣ. ಬನ್ನಿ. और मस्जिद को बुलाया है। हम इस बात का बड़े ही खुशी और बड़े ही प्यार से हम खुश नसीब है कि हमारे मेहमान, हमारे पड़ोसी आपने वक्त निकाला आया। हम खास शुक्रिया अदा करते हैं।
ಜನಸಾಮಾನ್ಯರಲ್ಲಿ ಮಸೀದಿಯ ಬಗ್ಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ. ಮಸೀದಿಯಲ್ಲಿ ಏನೋ ಇರುತ್ತೆ. ಈಗಿನ ಹೊಸ ಪೀಳಿಗೆಯವರಿಗೆ ವಿಶೇಷವಾಗಿ ಅಲ್ಲಿ ಸತ್ತಾತ ಇಟ್ಟಿದ್ದಾರೆ, ಕೋವಿ ಇಟ್ಟಿದ್ದಾರೆ, ಇನ್ನೊಂದು ಇಟ್ಟಿದ್ದಾರೆ ಅಂತೇಳಿ. ಈಗ ಜನರಿಗೆ ಮಸೀದಿ ಏನಿದೆ ಅಂತೇಳಿ ಒಂದು ತೋರಿಸ್ಕೊಡುವಂತ, ಒಂದು ಪರಿಚಯಿಸುವಂತ ಒಂದು ಕಾರ್ಯಕ್ರಮ ಇದು. ಮಸೀದಿಯಲ್ಲಿ ಈಗ ನೀವು ನೋಡಿದ್ರಲ್ಲಿ ಏನೂ ಇಲ್ಲ. ಇದೊಂದು ಸರ್ವಸಾಧಾರಣವಾಗಿರೋ ಒಂದು ಹಾಲ್. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಬೇರೆ ಯಾವುದೇ ಅದರಲ್ಲಿ ಆಕ್ಟಿವಿಟೀಸ್ ಇಲ್ಲಿಲ್ಲ. ಯಾಕಂತಂದ್ರೆ ಇದು ಜನರು ಯಾರು ವಿಶ್ವಾಸ ಇದ್ದಾರೆ ಅವರು 5 ಬಾರಿ ದಿನದಲ್ಲಿ ನಮಾಜ್ ಮಾಡುವಂತ ಒಂದು ಸ್ಥಳ ಅದು ಮಸೀದಿ ಅಂತಾರೆ. ಯಾಕಂದ್ರೆ ಇದರಲ್ಲಿ ಮಸೀದಿಯ ಬಗ್ಗೆ ಈಗ ಹೊಸ ಇದರಲ್ಲಿ ಪರಿಚಯ ಹೇಳುತ್ತಿರುವಂತ ರೀತಿಯಲ್ಲಿ ಯಾವುದೇ ಅಂತ ಒಂದು ಸೀಕ್ರೆಟ್ ಆಗಿರುವಂತ ಅಥವಾ ಇನ್ನೊಬ್ಬರನ್ನು ದ್ವೇಷಿಸುವಂತ ಒಂದು ಯಾವುದೇ ಕಾರ್ಯಕ್ರಮ ಇರಲಿಲ್ಲ. ಇದು ಆಗ ಅಕ್ಕಪಕ್ಕದ ಮನೆಯವರಿಗೆ ಅಥವಾ ಈ ಒಂದು ಪ್ರದೇಶದವರಿಗೆ ಮಸೀದಿ ಬಗ್ಗೆ ಇರುವಂತ ಒಂದು ಸದಭಿಪ್ರಾಯ ಮೂಡಿಸಲಿ. ಇಲ್ಲಿ ಯಾವುದೇ ಇಲ್ಲಿ ಅಂತ ಕಾನೂನು ಬಾಹಿರ ಚಟುವಟಿಕೆ ಇಲ್ಲಿ ನಡೆಯುವುದಿಲ್ಲ ಅಂತ ಹೇಳುವಂಥದ್ದು ಅದು ಇದರ ಒಂದು ಉದ್ದೇಶ. ಜೊತೆಯಲ್ಲೇ ಧರ್ಮವನ್ನು ಪರಿಚಯಿಸುವಂತ ಇತರ, ಯಾಕಂದ್ರೆ ಧರ್ಮದಲ್ಲಿ ಹೇಳ್ತಾರೆ ಇಲ್ಲ ಬಾಕಿದವ್ರನ್ನ ಕೊಲ್ಬೇಕು, ಇನ್ನೊಂದು ಮಾಡಬೇಕು, ಬೇರೆ ಅಂತ ಯಾವುದೇ ಆಕ್ಟಿವಿಟಿ ಇಲ್ಲ. ಇಲ್ಲಿ ಎಲ್ಲರೂ ಜಾಗತಿಕವಾಗಿ ಎಲ್ಲರೂ ಮೇಲುಕೀಳಿಲ್ಲ, ಎಲ್ಲರೂ ಸರಿಸಮಾನ. ಬಸವಣ್ಣನ ಹೇಳಿದ ರೀತಿಯಲ್ಲಿ ಕಳಬೇಡ ಕೊಲಬೇಡ, ಸಿಹಿಯನ್ನು ಉಡಿಯಲು ಬೇಡ ಅಂತ ಹೇಳುವುದು. ಅದೇ ರೀತಿ ಅಬ್ರಹಾಂ ಲಿಂಕನ್ ಹೇಳಿರುವಂತ ರೀತಿಯಲ್ಲಿ ಎಲ್ಲರೂ ಕೂಡ ಜಗತ್ತಿನಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ ಸರಿಸಮಾನ. ಇಂತಹ ಒಂದು ರೀತಿಯಾದಂತ ಪರಿಕಲ್ಪನೆ ಜಾಗತಿಕವಾಗಿರುವಂತ ಎಲ್ಲರೂ ಕೂಡ ಸರಿಸಮಾನರು, ಮೇಲು ಕೀಳಿಲ್ಲ ಅಥವಾ ಎಲ್ಲರನ್ನು ಪ್ರೀತಿಸುವಂತಹ ಒಂದು ಧರ್ಮ ಅಂತ ಇರುವಂತ ಪರಿಚಯಿಸುವಂತ ಒಂದು ಸಣ್ಣ ಒಂದು ಪುಟ್ಟ ಕಾರ್ಯಕ್ರಮ ಇದು. ಇಂತಹ ಕಾರ್ಯಕ್ರಮ ಹೆಚ್ಚು ಎಲ್ಲಾ ಮಸೀದಿಗಳಲ್ಲೂ ಹೆಚ್ಚು ಹೆಚ್ಚು ನಡೆಯಬೇಕು. ಆಗ ಈ ಜನರ ಮಧ್ಯೆ ಇರುವಂತ ಒಂದು ಅಪನಂಬಿಕೆ ಹೋಗಲಾಗುತ್ತೆ, ಹಾಗೂ ಸಮಾಜ ಏಕೀಕರಣವಾಗುವಂತ ಒಂದು ಕಾರ್ಯಕ್ರಮ. ಸರ್, ಈಗ ಈ ಕಾರ್ಯಕ್ರಮ ಎಲ್ಲಾ ಮಸೀದಿಯಲ್ಲಿ ಮಾಡಬೇಕು. ನಾವೇನು ಅದು ಕಾರ್ಯಕ್ರಮ ಇಲ್ಲ, ಇದು ಈಗ ಇವರು ಇದೊಂದು ಹೊಸ ಮಾಡಿರುವಂತ ಕಾರ್ಯಕ್ರಮ ಹಿಂದೆ ಕೂಡ ಮಾಡಿದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ, ಮೈಸೂರಿನಲ್ಲೂ ಕೂಡ ಮಾಡಿದ್ದಾರೆ. ಇದು ಇಂಥ ಕಾರ್ಯಕ್ರಮ ಪ್ರತಿ ಮಸೀದಿಯಲ್ಲಿ ನಡಿಬೇಕು. ಪ್ರತಿ ಒಂದು ವಠಾರದಲ್ಲೂ ಮೊಹಲ್ಲದಲ್ಲೂ ಇಂಥ ಕಾರ್ಯಕ್ರಮ ನಡೆದರೆ ಜನರಲ್ಲಿರುವಂತಹ ಅಪನಂಬಿಕೆ ದೂರ ಆಗುತ್ತೆ. ಅಪನಂಬಿಕೆ ದೂರ ಆಗೋದಕ್ಕೆ ಮಾತ್ರ ಕಾರ್ಯಕ್ರಮ ಅಲ್ಲ, ಯಾಕಂದ್ರೆ ಈಗ ಪ್ರಚಾರ ಸಾಮೂಹಿಕ ಮಾಧ್ಯಮದಲ್ಲಿ ಮತ್ತು ಬೇರೆ ಬೇರೆ ಸಮಾಜದಲ್ಲಿ ಧರ್ಮದ ಬಗ್ಗೆ ಇರುವಂತಹ ಹಲವಾರು ರೀತಿಯಲ್ಲಿರುವಂತಹ ಸುಳ್ಳು ಆರೋಪ ವದಂತಿಗಳು ಹಬ್ಬುತ್ತಾ ಇರುತ್ತೆ ಕಾಲ ಕಾಲಕ್ಕೆ. ವಿಶೇಷವಾಗಿ ಕಳೆದ 2 ದಶಕಗಳಲ್ಲಿ ನಡೀತಾ ಇದೆ. ಇದು ಹೋಗಲಾಡಿಸುವಂತ ನಿಟ್ಟಿನಲ್ಲಿರುವಂತಹ ಒಂದು ಕಾರ್ಯಕ್ರಮ. ಭಾರತ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲ ದೇವರೊಂದೇ ನಾಮ ಹಲವು ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ತೀವಿ. ಅವ್ರವ್ರದ್ದೇ ಆದಂಥ ಇದರಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಕೆಲವೊಂದು ಜನ ಸಮಾಜದಲ್ಲಿ ಗೋಡೆಗಳನ್ನು ನಿರ್ಮಿಸ್ತಾ ಇದ್ದಾರೆ. ಆ ಗೋಡೆಗಳನ್ನು ಕೆಡಬೇಕು, ಮಾನವೀಯತೆ ಉಳಿಬೇಕು, ಸಮಾಜ ನೆಮ್ಮದಿಯಾಗಿ ಶಾಂತಿಯಾಗಿ ಅಭಿವೃದ್ಧಿಯತ್ತ ಹೋಗ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇವತ್ತು ನಮ್ಮ ಆರಿಫ್ ಹುಸೇನ್ ಅವರು, ಇಬ್ರಾಹಿಂ ಸಾಹೇಬರು ಎಲ್ಲ ಕೂಡಿ ಎಲ್ಲರ ಭಾತೃತ್ವವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮ ಮಸೀದಿ ದರ್ಶನ ಬಳಸಬೇಕು, ಈ ಥರ ಧರ್ಮದವ್ರನ್ನ ಕರೆಸಿ ನಾವು ನಮ್ಮ ಮಸೀದಿನ ಅವ್ರಿಗೆ ತೋರಿಸಬೇಕು ಅಂತ ಈ ಕಾರ್ಯಕ್ರಮ ಹಾಕ್ಕೊಂಡು ನಾವು ಇವತ್ತು ಮೈಸೂರು ನಗರದಲ್ಲಿ ಪ್ರಥಮ ಬಾರಿಗೆ ಈ ಮಸ್ಜಿದ್ ಅಬೂಬಕ್ಕರ್ ಆಲೆ ಹದೀಸ್ನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಇಸ್ಲಾಂ ಧರ್ಮದಲ್ಲಿ ಇತರ ಧರ್ಮದವ್ರಿಗೂ ಕೂಡ ಮಾನ್ಯತೆ ಅಷ್ಟೇ ಇದೆ. ನಮ್ಮ ಮಸೀದಿ ಬರೀ ಮುಸಲ್ಮಾನರಿಗಿಲ್ಲ, ಎಲ್ಲರೂ ಬರ್ಬೋದು. ಬಟ್ ಈ ಮಸೀದಿಗಳಲ್ಲಿ, ನಮ್ಮ ಮಸೀದಿಗಳಲ್ಲಿ, ಆಲೆ ಹದೀಸ್ ಜಮಾತ್ ಮಸೀದಿಗಳಲ್ಲಿ ಹೆಣ್ಮಕ್ಳಿಗೂ ಕೂಡ ಮಸೀದಿನಲ್ಲಿ ಬಂದು ಪ್ರಾರ್ಥನೆ ಮಾಡಕ್ಕೆ ಒಂದು ಅವಕಾಶ ಇದೆ. ಇದು ಕೂಡ ಹೆಣ್ಮಕ್ಳು ಬಂದು ನೋಡ್ಬೋದು, ಇಲ್ಲಿ ಪ್ರಾರ್ಥನೆಗೆ ಬರ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಮಸೀದಿ ಶುಕ್ರವಾರ ಏನು ಬೋಧನೆ ಮಾಡ್ತಾರೆ ನಮ್ಮ ಗುರುಗಳು, ಅದು ಕನ್ನಡದಲ್ಲಿ ಮಾಡಬೇಕು, ಅದು ಪ್ರಾರಂಭ ಆಗಬೇಕು. ಮೈಸೂರಿನಲ್ಲಿ ಪ್ರಾರಂಭ ಆದರೆ ಇತರ ಧರ್ಮದವ್ರಿಗೂ ಕೂಡ ಇಸ್ಲಾಂ ಧರ್ಮ ಏನು ಅಂತ ಪರಿಚಯಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಈ ಉದ್ದೇಶದಿಂದ ಇವತ್ತು ಮೈಸೂರು ನಗರದಲ್ಲಿ ಬಳಮಖಾನದಲ್ಲಿ ಇರ್ತಕ್ಕಂಥ ಈ ಮಸೀದಿ, ಸುಭಾಷ್ ನಗರದಲ್ಲಿ ಮಸೀದಿ ಅಬೂಬಕ್ಕರ್, ಇದರಲ್ಲಿ ಬಹಳಷ್ಟು ಜನ ನಮ್ಮ ನಾನ್ ಮುಸ್ಲಿಂ ಹಿಂದೂ ಸಹೋದರರನ್ನ ಕರೆಸಿ ನಮ್ಮ ಮಸೀದಿನ ಪರಿಚಯ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ತಾವೆಲ್ಲ ಇದ್ದೀರಾ, ತಾವು ಎಲ್ಲಾರು ನೋಡಿ ಅವ್ರಿಗೆ ಒಪಿನಿಯನ್ ತಗೊಂಡು ಅವ್ರಿಗೂ ತಾವೆಲ್ಲ ಇಲ್ಲೇ
ನೋಡ್ಕೊಂಡು ಹೋಗ್ಬೋದು ಅಂತಕ್ಕಂಥ ಮಾತನ್ನ ಅನ್ಯ ಧರ್ಮೀಯರಿಗೆ ಇವತ್ತಿನ ದಿವಸ ಮಾತ್ರ ಸೀಮಿತ ಇವತ್ತಿನ ದಿನ ನಾವು ಇಟ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಈ ಮಸೀದಿ ಇರ್ಬೋದು, ಇನ್ನೊಂದು ಮಸೀದಿ ಇರ್ಬೋದು, ಮೈಸೂರು ನಗರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಸೀದಿನಲ್ಲಿ ಅನ್ನ ಧರ್ಮೀಯರಿಗೆ ಕಲಿತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಪ್ರಾರಂಭ ಮಾಡಿದ್ವಿ. ಸಾರ್ವಜನಿಕರಿಗೂ ಸದಾ ಅವಕಾಶ ಇರುತ್ತೆ. ಅವಕಾಶ ಸಾರ್ವಜನಿಕರು ಯಾವಾಗ ಬೇಕಾದ್ರೂ ಮಸೀದಿ ನಮಾಜ್ ಟೈಮ್ದಲ್ಲಿ ಬರ್ಬೋದು, ಕೂತ್ಕೊಂಡು ನೋಡ್ಬೋದು, ಎಲ್ಲ ಮಾಡ್ಬೋದು. ಇಲ್ಲಿ ಬರಬಾರ್ದು ಅಂತ ಎಲ್ಲೂ ಇಲ್ಲ. ಈ ಮಸೀದಿ ಎಲ್ಲಾರ್ದು, ಬರೀ ಮುಸಲ್ಮಾನರು ಇಲ್ಲ, ಎಲ್ಲಾ ಧರ್ಮದವ್ರದ್ದು, ಎಲ್ಲಾ ಮಾನವ ಜನಗಳಿಗೆ ಈ ಮಸೀದಿ ಇರ್ತಕ್ಕಂಥದ್ದು. ದೇವರು ಎಲ್ಲಾರ್ದು ದೇವರು ಒಂದೇ. ನಾವು ಅರಬಿನಲ್ಲಿ ಅಲ್ಲಾಹ್ ಅಂತ ಕರಿತೀವಿ, ಕನ್ನಡದಲ್ಲಿ ದೇವರು ಅಂತ ಕರೀತಾರೆ, ಇಂಗ್ಲಿಷ್ ನಲ್ಲಿ ಗಾಡ್ ಅಂತ. ದೇವರು ಒಂದೇ, ಎಲ್ಲರಿಗೂ ಒಂದೇ. ಮಸೀದಿನಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಇಲ್ಲಿ ಪ್ರಾರ್ಥನೆ ನಡೀತಕ್ಕಂಥ ಪ್ರಾರ್ಥನೆ ನೋಡ್ಬೋದು ಕಣ್ಣಿಂದ. ಆಮೇಲೆ ಏನಾರ ಬೋಧನೆ ಆಗೋ ಟೈಮ್ನಲ್ಲಿ ಅದು ಕೂಡ ಕೇಳ್ಬೋದು. ಬಟ್ ಇದ್ಮೇಲೆ ನಾವು ಕನ್ನಡದಲ್ಲಿ ಬೋಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆಯಲ್ಲಿ ಇದ್ದೀವಿ. ಅದೇ ಶೀಘ್ರದಲ್ಲಿ ಈ ಮಸೀದಿನಲ್ಲಿ ಒಂದು ಶುಕ್ರವಾರ ತಿಂಗಳಿಗೆ 1 ಟೈಮ್ ಕನ್ನಡದಲ್ಲಿ ಬೋಧನೆ ಆಯ್ತದೆ. ಅದು ಮುಸಲ್ಮಾನರ ಜೊತೆಯಲ್ಲಿ ಇತರ ಧರ್ಮದವ್ರಿಗೂ ಕೂಡ ಆ ಬೋಧನೆ ಅವ್ರಿಗೆಲ್ಲ ಸಮಾನವಾಗಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಇದ್ದೀವಿ. Today on 9th August 2026, we are in Mysore, Masjid Abu Bakr, and we have invited and Father Alex from St. Philomena's Church, the biggest parish in Mysore, has graciously accepted our invitation and has honored us with his visit. And he was very busy. He was so busy, a lot of sermons, and he had to travel. But sir took his personal time and came out, and really honored, sir. Thank you so much for visiting the mosque. How was your experience visiting the mosque, sir? So first of all, I thank you for inviting me to visit this Abu Bakr Masjid, and as soon as the reception that I received from you, it was wonderful, because there are so many people who tell that you are not cordial. But when I saw, as soon as when you came to my office requesting you to have the tour of this masjid, and I was very happy to be here. And the very moment I reached here, all your people very warmly welcomed me, and you brought me inside with the sweet, with the dates and with the water, which is very important, living water, because without water we will not survive. So very beautiful hospitality that you gave, and especially when we came to this masjid and you explained to me whatever that is there in the Quran in gist, and you have lots of standee portraying what exactly Quran says for each Muslim to follow. And it is a very beautiful concept that we see in Quran, and to love everyone, and there is only one God, and who is the creator, and who is the protector and saving every human being. And it is beautiful what the namaz you do, how many times that you do, and why you do, what is the reason, all those things you explained to me. It is wonderful to hear. And there are lots of good things that we see in Quran, and there is everything they inviting each one of us to be a righteous person and a true person, and to love everyone. That is a beautiful concept that we see. And there is also something about Jesus, Joseph and Mary, which is there in the Christianity also. And there is lots of things, there is a similarities that we could see in Quran and the Bible. I am very happy, and I would like to thank you for inviting me and to be with you, and very cordially you received me, and a very friendly warmth that you showed to me. I thank you. Thank you so much. God bless you. Thank you so much, sir. We have an outstanding leader of Mysore, somebody who had so many sermons. He had to meet the bishop, and there was a little tragedy in the church yesterday. A priest had passed away, and beyond all that responsibilities, and he being the parish priest on the biggest church you see in Mysore, he took time and came out. And we are really honored, sir, that you accepted our invitation. And we are, as a people of Mysore, we are lucky to have leaders and elders like you. Thank you so much, sir. You have a great day, and God bless you. Jazakumullah khairan. Allah mahadik. Assalamu alaikum warahmatullahi wabarakatuh.
ಇಲ್ಲಿಗೆ ಬಂದಿದ್ದೀವಿ. ತುಂಬ ಖುಷಿ ಆಯಿತು. ಎಲ್ಲರೂ ಅಡ್ವರ್ಟೈಜ್ ಒಂದು ಕಡೆಯಿಂದ ಎಲ್ಲ ಯಾವ್ಯಾವ ಸಂಪ್ರದಾಯವದೆ ಹೇಗಿದೆ ಎಲ್ಲ ನಮಗೆ ಹೇಳ್ಕೊಟ್ರು. ನಾವು ಹಿಂದೂಗಳು ಬೇರೆ ಕನ್ನಡ ಬೇರೆ ಅಲ್ಲ. ತುಂಬ ಸಂತೋಷವಾಯಿತು. ಈ ರೂಮು, ಊಟ, ತಿಂಡಿ ಎಲ್ಲ ಚೆನ್ನಾಗಿತ್ತು. ಇದೇ ಥರ ಎಲ್ಲ ಕಡೆನೂ ಅವರು ಮಾಡ್ಕೊಂಡು ಹೋಗಲಿ, ಖುಷಿ ಆಯಿತು ಅಂತ. ಖುಷಿ ಆಯಿತು ನಾನು ಇಲ್ಲಿ ಬಂದಿದ್ದು. ನಮ್ಮ ಕಡೆ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು, ನಾನು ಬಂದ್ವಿ. ಮಸೀದಿಯಲ್ಲಿ ಇದೇ ಥರ ಎಲ್ಲ ಕಡೆನೂ ನಡ್ಕೊಂಡು ಹೋಗಲಿ. ರೂಮು ಅದು ಹಾಲೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಅಲಂಕಾರ ಮಾಡಿದ್ದೀರಿ, ಖುಷಿ ಆಯ್ತಪ್ಪ. ಇದಕ್ಕಿಂತ ಮುಂಚೆ ಯಾವಾಗಾದ್ರೂ ಭೇಟಿ ಕೊಟ್ಟಿದ್ದೀರಾ ಮೇಡಮ್? ಇಲ್ಲ, ನಾನು ಎಲ್ಲೂ ಭೇಟಿ ಕೊಟ್ಟಿಲ್ಲ. ಫಂಕ್ಷನ್ಗೆ ಬಂದಿದ್ದೀನಿ, ಮದುವೆಗೆ ಬಂದಿದ್ದೀನಿ, ಆದರೆ ಈ ದೇವ್ರ ಕಾರ್ಯಕ್ಕೆ ನಾನು ಈ ಫಂಕ್ಷನ್ಗೆ ನಾನು ಬಂದಿಲ್ಲ. ಖುಷಿ ಅನಿಸಿದೆ, ತುಂಬ ಖುಷಿ ಆಯಿತು. ದೇವ್ರು ಇಲ್ಲಿಯ ಕಾರ್ಯಕ್ರಮಗಳು, ಚಟುವಟಿಕೆಗಳು ಎಲ್ಲ ಖುಷಿ ಆಯ್ತಪ್ಪ, ತುಂಬ ಖುಷಿ ಆಯಿತು, ತುಂಬ ಸಂತೋಷ. ಏನು ಇಲ್ಲಿ ಈ ಸಾರ್ವಜನಿಕರ ದೃಶ್ಯದಲ್ಲಿ ಮಸೀದಿ ಅಂದ್ರೆ ಒಂದು ಅಪನಂಬಿಕೆ ಇರ್ತದೆ, ಅದೇನೋ ಇರ್ತದೆ. ಇಲ್ಲ ಇಲ್ಲ ಇಲ್ಲ, ಏನಿಲ್ಲ, ಒಂಥರ ಖುಷಿ ಆಯಿತು. ಎಲ್ಲ ಒಂದು ಕಡೆಯಿಂದ ಎಲ್ಲ ಅಡ್ವರ್ಟೈಸ್ ಮಾಡ್ಕೊಂಡು ಬಂದರು, ತುಂಬ ಖುಷಿ ಆಯಿತು ನಮಗೆ. ಇಲ್ಲಿ ಭೇಟಿಗಿಂತ ಮುಂಚೆ ಏನಾದರೂ ತಪ್ಪು ಕಲ್ಪನೆ ಇತ್ತಾ ಮೇಡಮ್ ಮನಸ್ಸಿನಲ್ಲಿ? ಏನೂ ಇರಲಿಲ್ಲ, ತಪ್ಪು ಕಲ್ಪನೆ ಏನೂ ಇಲ್ಲ, ಖುಷಿ ಆಯ್ತಪ್ಪ. ಸರ್ ತಮ್ಮ ಹೆಸರು? ನನ್ನ ಹೆಸರು ವಿನುಕುಮಾರ್ ಅಂತ. ಸರ್, ಈ ತರದ ಒಂದು ಕಾರ್ಯಕ್ರಮ ಮೈಸೂರು ನೆಲದಲ್ಲಿ ಮೊಟ್ಟ ಮೊದಲನೇ ಬಾರಿ ನಡೀತಾ ಇದೆ, ಏನನ್ನು ಹೇಳಿ? ತುಂಬ ಸಂತೋಷವಾಗಿದೆ. ಸೊ ಮೂರು ಅಂದರೆ 3 ರಿಲಿಜನ್ ಬಂದು ಒಗ್ಗಟ್ಟಾಗಿ ಈ ಥರ ಅಂದರೆ ನಾವು ಎಷ್ಟೇ ಶಕ್ತಿ ಆದರೂ ನಾವು ಎದುರಿಸ್ಬೋದು. ಯಾವುದೇ ಥರ ರಿಲಿಜನ್ ಫೈಟ್ ಆಗೋದಿಲ್ಲ. ಸರ್, ಈ ತರದ ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಇನ್ನೂ ನಡೆದ್ರೆ ಉತ್ತಮನ? ತುಂಬ ಒಳ್ಳೆಯದು ಸರ್. ಎಲ್ಲ ರಿಲಿಜನ್ ಒಗ್ಗಟ್ಟಾಗಿ ನಾವು ಎದುರಿಸ್ಬೇಕು, ನಮ್ಮ ಜೀವನ ಸಾಗಿಸ್ಬೇಕು, ನಾವು ಇನ್ನು ಮುಂದಕ್ಕೆ ಬರಬೇಕು, ಅದೇ ನಮ್ಮ ಆಶಯ ಸರ್. ಯಾವ ತರ ಒಂದು ಅನುಭವಿಸ್ತಾ ಇದ್ದೀರಾ ಸರ್ ಈ ತರದ ಒಂದು ವಾತಾವರಣ ಮೈಸೂರು ನೆಲದಲ್ಲಿ? ಮೈಸೂರಲ್ಲಿ ನಮಗೆ ಹೆಮ್ಮೆ ಆಗ್ತಾ ಇದೆ. ಈ ಥರ ಮೊದಲನೇ ಸತ ನಾವು ಈ ಥರ ನೋಡ್ತಾ ಇರೋದು. ನಿಮ್ಮ ಯಾರ್ಯಾರು ನಡೆಸ್ತಾ ಇದ್ರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನಮ್ಮ ಕ್ಲೋಸ್ ಫ್ರೆಂಡ್ ಇವಾಗೆಲ್ಲ ಒಂದು 20 ವರ್ಷದಿಂದ ಪರಿಚಯ ಇದ್ದಾರೆ. ಸರ್, ಸಾರ್ವಜನಿಕರಿಗೆ ಈ ವೇದಿಕೆಯ ಮುಖಾಂತರ ಒಂದು ಏನಾದರೂ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ? ಸಂದೇಶ ಎಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಒಂದೇ ಫ್ಯಾಮಿಲಿ. ನೀವು ಹೇಳ್ದಂಗೆ ಒಂದು ಸೃಷ್ಟಿಕರ್ತ ಎಲ್ಲರನ್ನು ಸೃಷ್ಟಿತಾನೆ, ನಾವು ಅದನ್ನ ಉಪಯೋಗಿಸ್ಬೇಕು. ಈ ಜೀವನ ಒಂದೇ ಒಂದು ಸಲ ಸಿಗೋದು, 2 ಸಲ ಸಿಗಲ್ಲ. ಎಲ್ಲ ಒಗ್ಗಟ್ಟಾಗಿ ಎಲ್ಲರ ಜೊತೆ ಹೊಂದಾಣಿಕೆಯಾಗಿ ನಾವು ಚೆನ್ನಾಗಿರ್ಬೇಕು, ನನ್ನ ಅಭಿಪ್ರಾಯ. ನಮಸ್ಕಾರ ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಗುರುಸ್ವಾಮಿ ಅಂತ. ಸರ್, ಪ್ರೊಫೆಷನ್ ಐ ಆಮ್ ರಿಟೈರ್ಡ್ ಗವರ್ಮೆಂಟ್ ಎಂಪ್ಲಾಯಿ ಅಂಡ್ ಆಲ್ಸೋ ಕ್ಲಾಸ್ 1 ಕಾಂಟ್ರಾಕ್ಟರ್. ಸಂತೋಷ ಸರ್. ಸರ್, ಮೈಸೂರು ನೆಲದಲ್ಲಿ ಈ ತರದ ಒಂದು ಕಾರ್ಯಕ್ರಮ, ಒಂದು ನೂತನವಾದಂಥ ಒಂದು ಕಾರ್ಯಕ್ರಮ ಹೇಗೆ ಅನ್ನಿಸ್ತಾ ಇದೆ ಸರ್? ಇದು ತುಂಬಾ ಚೆನ್ನಾಗಿದೆ. ಬಟ್ ನಾನು ಆವಾಗಲೇ ನನ್ನ ಸ್ನೇಹಿತರಿಗೆ ಹೇಳಿದೆ, ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀರಲ್ಲ, ಇದು ಫಸ್ಟ್ ಟೈಮ್ ಇದು ನಡೀತಾ ಇರೋದು ಮೈಸೂರಿನಲ್ಲಿ. ರಿಯಲಿ ನಂಗೆ ತುಂಬ ಖುಷಿ ಆಯಿತು. ಈ ಪ್ರೋಗ್ರಾಮ್ನ ಆ್ಯಕ್ಚುಲಾಗಿ ಈಗ ಒಂದು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ. ಈ ರಂಜಾನು ಈ ಥರ ಸುಮಾರು ಫೆಸ್ಟಿವಲ್ಸ್ ಎಲ್ಲ ಬರುತ್ತೆ. ಅದರ ಪ್ರೀವಿಯಸ್ ಡೇ ಆರ್ 1 ಡೇ ಬಿಫೋರ್ ಇದನ್ನ ಪೇಪರ್ನಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಪೇಪರ್ನಲ್ಲಿ ಕಂಪ್ಲೀಟ್ ಪೇಜಲ್ಲಿ ಒಂದು ಅವೇರ್ನೆಸ್ ಕೊಟ್ಟರೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವೇನು ನಮಾಜ್ ಟೈಮಲ್ಲಿ ಮಾಡ್ತಿರಲ್ಲ, ಅವಾಗ ಬೇರೆಯವರು ಕೂಡ ವಾಲಂಟಿಯರಾಗಿ ಬಂದು ಜಾಯಿನ್ ಆಗ್ತಾರೆ. ನಮಗೆಲ್ಲ ಒಂಥರ ಯುನೈಟ್ ಆಗೋದು ಒಂದು ಅವಕಾಶ ಆಗ್ತದೆ. ಸೊ ಇಂಥ ಪ್ರೋಗ್ರಾಮ್ಗಳು ಆವಾಗ ನಡೆದ್ರೆ ತುಂಬಾ ಒಳ್ಳೇದು ಅಂತ ನಾನು ಅನಿಸ್ತೈತೆ. ಐ ಆಮ್ ವೆರಿ ಹ್ಯಾಪಿ. ಈ ತರದ ಒಂದು ಕಾರ್ಯಕ್ರಮಕ್ಕೆ ಯಾವಾಗಾದ್ರೂ ಭೇಟಿ ಕೊಟ್ಟಿದ್ದೀರಾ? ಇಲ್ಲ, ದಿಸ್ ಇಸ್ ದ ಫಸ್ಟ್ ಟೈಮ್. ಅಂಡ್ ಆಕ್ಚುಲಿ ದಿಸ್ ಕಮಿಟಿ ದೇ ಹ್ಯಾವ್ ಟೇಕನ್ ಎ ವೆರಿ ಗುಡ್ ಡಿಸಿಷನ್ ಅಂಡ್ ಇಟ್ ಶುಡ್ ಬಿ ಕಂಟಿನ್ಯೂ ಇನ್ ಅದರ್ ಏರಿಯಾಸ್ ಆಲ್ಸೋ, so that everybody will come to know what is what. So ಸರ್, ಈ ಒಂದು ವೇದಿಕೆಯು ಮುಂದೆ ಇದೇ ತರ ಏನಾದರೂ ಏರ್ಪಾಡುಗೊಂಡರೆ ಯುವಕರ ಮೇಲೆ ಯಾವ ತರ ಒಂದು ಪರಿಣಾಮ ಬೀಳ್ಬೋದು ಸರ್? definite again, not only youths, even adults also, so many people doesn't know what is what. ಸೊ ಈ ಥರ ಒಂದು ಪ್ರೋಗ್ರಾಮ್ಗಳೆಲ್ಲ ನಡೆದಾಗ ಎಲ್ಲರಿಗೂ ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ. ಈಗ ನಮಗೂ ಈವನ್ ದರ್ ಇಸ್ ನೋ ಅದರ್ ದಿಸ್ ಥಿಂಗ್. ನನಗೆ ಆ್ಯಕ್ಚುಲಾಗಿ ಮಸೀದಿನಲ್ಲಿ ಹೋಗ್ಬೇಕಾದ್ರೆ ಯಾವ ಥರ ಇರಬೇಕು, ಯಾವ ಸಿಸ್ಟಮಲ್ಲಿ ಇರಬೇಕು, ಮತ್ತು ಇದಕ್ಕೆಲ್ಲ ಹೋಗ್ತಾರಲ್ಲ ಹಜ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಏನೇನು ಫಾಲೋ ಮಾಡಬೇಕು, ಅವ್ರು ಯಾವ ಥರ ಇರ್ತಾರೆ, ಇದು ವಿಷಯಗಳೆಲ್ಲ ಪಬ್ಲಿಕ್ ಗೊತ್ತಾದಾಗ ರಿಯಲಿ ಇಟ್ ಈಸ್ ವೆರಿ ಗುಡ್ ಅಂಡ್ ಇಟ್ ಶುಡ್ ಬಿ ಎಲ್ಲರಿಗೂ ಬ್ರಾಡ್ಕಾಸ್ಟ್ ಮಾಡಬೇಕು ಅಂತೇಳಿ ನಾನು ಇಚ್ಛೆ. ಸರ್, ಮುಸಲ್ಮಾನರ ಒಂದು ಪ್ರಾರ್ಥನೆಯ ಒಂದು ಕಾನ್ಸೆಪ್ಟ್ ಅಲ್ಲಿ ಏನಾದರೂ VIP ಝೋನ್ ಅನ್ನು ಕಂಡಿರಾ? ಇಲ್ಲ, ಆ ಥರ ಏನಿಲ್ಲ. ಕೊನೆಯದಾಗಿ ಈ ತರದ ಕಾರ್ಯಕ್ರಮಗಳಿಗೆ ಮುಂಬರುವ ದಿನಗಳಲ್ಲಿ ನಿಮ್ಮ ಸಹಕಾರ ಇರುತ್ತಾ? ಡೆಫಿನೆಟ್, ಶೂರ್, ದರ್ ಇಸ್ ನೋ ಡೌಟ್. ಇಟ್ ಇಸ್ ರಿಯಲಿ ಸುಮ್ಮನೆ ನಿಮ್ಮ ಹತ್ರ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. ಐ ಆಮ್ ರಿಯಲಿ ಹ್ಯಾಪಿ. ಅದನ್ನೇ ಸರ್, ಏನಕ್ಕಂದ್ರೆ ಒಂದು ಹೆಜ್ಜೆ ನಾವು ಮುಂದೆ ಇಟ್ಟಿದ್ದೀವಿ, ಒಂದು ಹೆಜ್ಜೆ ನೀವು ಕೂಡ
ಮುಂದೆ ಇಟ್ಟು ಬರ್ತೀರಾ, ಇದನ್ನ ಎಕ್ಸೆಪ್ಟ್ ಮಾಡ್ಕೊಂತೀರಾ? ಶೂರ್ 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 ಶೂರ್. ಯಾಕಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ತರಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ಲ್ಯಾಂಗ್ವೇಜ್ ಮೇಲೆ ಆಧಾರಿತ ಏನಿದೆಯಲ್ಲ ಗೊಂದಲ ಇತ್ತು. ನಾವೇನೋ ಒಳಗಡೆ ಮಾಡ್ಕೊಂತೀವಿ, ಹೊರಗಡೆ ಏನೋ ಒಂದು ಕುತಂತ್ರಗಳು ನಡೀತಾ ಇದಾವೆ ಅಂತ ಹೇಳ್ಬಿಟ್ಟು ಒಂದು ಬಿಂಬಿಸುವಂತ ಒಂದು ಕೃತ್ಯಗಳು ನಡೀತಾವೆ. ಆ ಒಂದು ಕೃತ್ಯಗಳನ್ನು, ಆ ಒಂದು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಈ ತರದ ಒಂದು ವೇದಿಕೆಗಳನ್ನು ನಾವು ಸಜ್ಜು ಮಾಡ್ತಾ ಇದ್ದೀವಿ. ಏನ್ ಹೇಳಿ ಬಯಸ್ತೀರ? ದಿಸ್ ರಿಯಲಿ ವೆರಿ ಗುಡ್ ಅಟೆಂಪ್ಟ್. ಈಗ ಪ್ರತಿ ದಿವಸ ಪ್ರತಿ ಮನುಷ್ಯನಿಗೂ ಅವನದೇ ಆದ ಒಂದು ಯೋಚನೆಗಳಿರ್ತದೆ. ಅವನು ಅಕ್ಸೆಪ್ಟ್ ಮಾಡೋದು ಬಿಡೋದು ದಟ್ ಈಸ್ ಲೆಫ್ಟ್ ಟು ಈಸ್. ಬಟ್ ವಿ ಶುಡ್ ಮೇಕ್ ಎನ್ ಅಟೆಂಪ್ಟ್ ಟು ಮೇಕ್ ಎನ್ ಅವೇರ್ನೆಸ್, ಸೋ ದಟ್ ಬರ್ತಾ ಬರ್ತಾ ಇವತ್ತು ಅವನಿಗೆ ಗೊತ್ತಿಲ್ಲದೆ ಇರ್ಬೋದು, ಇವತ್ತು ಸ್ವಲ್ಪ ಮನ್ಸಾಗ್ಬೋದು, ಒಂದು ಕಾಲಕ್ರಮೇಣ ಇದೇನಾಗುತ್ತೆ ಅವನಿಗೆ ವಾಟ್ ಈಸ್ ವಾಟ್ ಅಂತ ಗೊತ್ತಾಗ್ತದೆ. ದೆನ್ ದ ಓಲ್ಡ್ ಕಂಟ್ರಿ ದಿಸ್ ಥಿಂಗ್ ವಿಲ್ ಬಿ ಒನ್, ವಿಲ್ ಬಿ ಯುನೈಟ್, ಯು ಶುಡ್ ಬಿ ಯುನೈಟೆಡ್ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಬರುತ್ತೆ. ಸರ್, ತಮ್ಮ ಅಮೂಲ್ಯವಾದಂತಹ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಆಡಳಿತ ಮಂಡಳಿಯ ಪರವಾಗಿ ನಾನು ನಿಮ್ಮನ್ನ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಧನ್ಯವಾದಗಳು.